Yes. Today in this class, I am explaining about the process account. In yesterday's class, I explained about the meaning and necessary of preparing the process account, normal loss, abnormal loss, and abnormal gain. I explained. Okay. In this video or in this class, I am explaining about the process account, how we are going to record the expenses and the output and normal loss and abnormal loss. What if we have scrap? What if we have abnormal gain? We are going to learn about that. ಅದ್ರ ಬಗ್ಗೆ ನಾವು ಇವತ್ತು ನೋಡಕತ್ತೇವಂತ. ಓಕೆ, ನಿಮಗ ಪ್ರೊಸೆಸ್ ಅಕೌಂಟ್ ಹಾಕಂತ ಹೇಳಿದೆ. ಟಿ ಫಾರ್ಮ್ಯಾಟ್ ನಾಗ ಹಾಕುದೈತಿ. ಯು ಹ್ಯಾವ್ ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್ ಪ್ರೊಸೆಸ್ ಅಕೌಂಟಿಗೆ. ಓಕೆ, like this you have to prepare the process account. Process account ಬರ್ದೇನಲ್ಲೇ process account. This side particulars and this column is input. Next, cost per unit, CPU, cost per unit and total cost. Again, particulars for credit side, particulars, input, sorry, this is output. Debit side input ಅಂತ ಬರೀತೀರಿ, credit side output ಅಂತ ಹೇಳಿ ಬರೀತೀರಿ. Cost per unit and total cost and total cost. ಆಯ್ತು, ಆಯ್ತಾ? When you are given with the units, that is raw material purchased ಅಂತ ಹೇಳಿ ಕೊಡ್ತಾರ ಅವರಲ್ಲೇ, ಇಲ್ಲ ಅಂದ್ರೆ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಅಂತಾರ ಕೊಡ್ತಾರ ಅವರಲ್ಲೇ. ಓಕೆ, ಯೂಶುವಲಿ ಯೂನಿಟ್ಸ್ ಇಂಟ್ರೊಡ್ಯೂಸ್ ಅಂತ ಹೇಳಿ ಕೊಡ್ತಾರ. ಡೆಬಿಟ್ ಸೈಡ್ ಯೂನಿಟ್ಸ್ ಇಂಟ್ರೊಡ್ಯೂಸ್ ಬರಿಬೇಕೈತಿ. ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್. ಯಾವಾಗ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಕೊಟ್ಟಿರ್ತಾರ, ಒಮ್ಮೊಮ್ಮೆ ಬರೀ ಯೂನಿಟ್ಸ್ ಅಷ್ಟ ಕೊಟ್ಟಿರ್ತಾನವ, ನಂಬರ್ ಆಫ್ ಯೂನಿಟ್ಸ್ ಟು ಸೇ 100, 1000 ಅಂತ ಹೇಳಿ ಕೊಟ್ಟಿರ್ತಾನವಲ್ಲೇ. ಓಕೆ, ಪರ್ ಯೂನಿಟ್ ರೇಟ್ ಕೊಟ್ಟಿದ್ನು ಇಲ್ಲಿ ಬರಿಬೇಕೈತಿ, ಟೋಟಲ್ ಕಾಸ್ಟ್ ಕೊಟ್ಟಿದ್ನು ಬರಿಬೇಕೈತಿ. ಕೆಲವೊಂದ್ ಪ್ರಾಬ್ಲಮ್ ಒಳಗ್ ಕೊಟ್ಟಿರ್ತಾರ, ಕೆಲವೊಂದ್ ಪ್ರಾಬ್ಲಮ್ ಒಳಗ್ ಕೊಟ್ಟಿರಂಗಿಲ್ಲ. ಸೊ ಇಫ್ ಇಟ್ ಈಸ್ ಗಿವನ್ ಯು ಹ್ಯಾವ್ ಟು ರೈಟ್ ಪರ್ ಯೂನಿಟ್. ಈಗ ನಾವು ಅಸಂಪ್ಷನ್ ಮಾಡೋನು ಕೊಟ್ಟಾರ ಅಂತ ಹೇಳಿ ಪರ್ ಯೂನಿಟ್ ರೇಟ್ 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2 ಅಂತ ಹೇಳ್ತೇವಿ. ಇಲ್ಲಿ ಏನಾಗ್ಬಿಡ್ತೈತಿ 200 ಅಂತ ಹೇಳಿ ಬಂದ್ಬಿಡ್ತೈತಿ ಅಮೌಂಟ್. ಟೋಟಲ್ ಕಾಸ್ಟ್ ಅಂದ್ರ ಯೂನಿಟ್ಸ್ ಇನ್ಪುಟ್ಸ್ ಇಂಟ್ರೊಡ್ಯೂಸ್ ಇಂಟು ಕಾಸ್ಟ್ ಪರ್ ಯೂನಿಟ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರತ್ತ, ಟೋಟಲ್ ಕಾಸ್ಟ್ ಬರತ್ತ. ಓಕೆ, ನೆಕ್ಸ್ಟ್ ಮಟೀರಿಯಲ್ಸ್. ಡೈರೆಕ್ಟ್ಲಿ ಇಲ್ಲೇ ಬರಾಕತ್ತದ. ಪರ್ ಯೂನಿಟ್ ಕೊಟ್ಟಿದ್ರಷ್ಟ ಇಲ್ಲಿ ಬರೀದೈತಿ. ಆರ್ ಅದರ್ವೈಸ್ ಈ ಕಾಲಮ್ಗಳೊಳಗೆ ಏನು ಇನ್ಫಾರ್ಮೇಶನ್ ಇರ್ಲಿಲ್ಲ ಅಂದ್ರೆ ಬರೆಯಂಗಿಲ್ಲ. ಮಟೀರಿಯಲ್ಸ್ ಬರೀರಿ. ನೆಕ್ಸ್ಟ್ ಲೇಬರ್,
all the direct and indirect expenses. Direct expenses ಒಳಗೆ material labor ಬರತ್ತಾ, next overhead ಬರತ್ತಿಲ್ಲ. Okay, labor, next overheads, okay, ಇದನ್ನ ಇಷ್ಟು ಬಿಡೋಣ ಅಂತ ಈಗ. ನೆಕ್ಸ್ಟ್ ಇನ್ನ ಕ್ರೆಡಿಟ್ ಸೈಡ್ ಫಸ್ಟ್ ಬರೆಯಕತ್ತೇವಿ ನಾರ್ಮಲ್ ಲಾಸ್. ವಾಟ್ ಈಸ್ ನಾರ್ಮಲ್ ಲಾಸ್? What is normal loss? The loss which is expected, that is which cannot be avoided or otherwise arising due to normal factors. Normal loss ಅಂತ ಹೇಳಿ ಹೇಳ್ತೇವೆ. ತೀಟಾ ಅದನ್ನ ಬರೀ ಯೂನಿಟ್ಸ್ ಒಳಗ ಕೊಟ್ಟಿದ್ರು, ಯೂನಿಟ್ಸ್ ಒಳಗ ಬರೆಯುದೈತಿ. ಓಕೆ, ಯೂನಿಟ್ಸ್ ಒಳಗ ಅಂದ್ರೆ ಇದೇನ್ 100 ಯೂನಿಟ್ಸ್ ಇಂಟ್ರೊಡ್ಯೂಸ್ ಆಗಿತ್ತು, ಅದ್ರೊಳಗ ನಾರ್ಮಲ್ ಲಾಸ್ 2 ಯೂನಿಟ್ಸ್ ಅಂತಂದ್ ಹೇಳಿದ್ರು ಅಂದ್ರ ಈ 2 ಯೂನಿಟ್ಸ್ ಇಲ್ಲಿ ಬರಿತೀರಿ. ಸ್ಕ್ರಾಪ್ ವ್ಯಾಲ್ಯೂ ಏನಾರ ಕೊಟ್ಟಿದ್ನು ಅಂದ್ರ ಸ್ಕ್ರಾಪ್ ವ್ಯಾಲ್ಯೂ ಬರಿಬೇಕಿಲ್ಲ. ಓಕೆ, ಕೊಟ್ಟಿದ್ರ, ಕೊಡ್ಲಿಲ್ಲ ಅಂದ್ರೆ ಇದನ್ನ ಬರೆಯಂಗಿಲ್ಲ. ಆಮೇಲೆ ಏನೈತಿ, ಇದನ್ನ ಮಲ್ಟಿಪ್ಲೈ ಮಾಡ್ರಿ ಅಮೌಂಟ್. ಇದು ಕೊಟ್ಟಿದ್ರ ಅಷ್ಟ ಏನಾಕತಿ ಇಲ್ಲೇ ಟೋಟಲ್ ಕಾಸ್ಟ್ ಒಳಗ ಬರತ್ತ ಅಮೌಂಟ್. ಓಕೆ, ಇದನ್ನ ಕೊಟ್ಟಿದ್ರ ಪರ್ ಯೂನಿಟ್ ಕೊಟ್ಟಿ ರಿಯಲೈಸ್ ಆತು ಅಂದ್ರೆ ಇದೇನಾಗೈತಿ, ನಾರ್ಮಲ್ ಲಾಸ್ ಐತ್ಲಾ, ಇದನ್ನ ಆಸ್ ಸ್ಕ್ರಾಪ್ ಅಂತ ಹೇಳಿ ಮಾರಾಟ ಮಾಡಿದ್ರು ಅಂತಂದ್ರ, ಆಸ್ ಸ್ಕ್ರಾಪ್ ಅಂತ ಹೇಳಿ ಮಾರಾಟ ಮಾಡಿದ್ರು ಅಂದ್ರ ಸಮ್ವಾಟ್ ಅಮೌಂಟ್ ರಿಯಲೈಸ್ ಆಗಿರ್ತೈತಿ ಅಲ್ಲೇ. ಅಂದ್ರ ನಿಮಗ ಬಂದಿರ್ತೈತಿ, ಅಮೌಂಟ್ ಬಂದಿರ್ತೈತಿ. ಆ ಅಮೌಂಟ್ ಬಂದದ್ದನ್ನ ನೀವ್ ಇಲ್ಲೇ ಕ್ರೆಡಿಟ್ ಸೈಡ್ ಬಂದತಿ ಅಂತ ತೋರಿಸ್ಬೇಕಲ್ಲ, ಅಲ್ಲಿ ಬರೀತೀರಿ ಅಷ್ಟ. ಕೊಟ್ಟಿರ್ಲಿಲ್ಲ ಇವೆರಡು ಅಮೌಂಟ್ ಇರಂಗಿಲ್ಲ ಇಲ್ಲ, ಇದು ಇರಂಗಿಲ್ಲ, ಕಾಸ್ಟ್ ಪರ್ ಯೂನಿಟ್ ಇರಂಗಿಲ್ಲ, ಟೋಟಲ್ ಕಾಸ್ಟ್ ಇರಂಗಿಲ್ಲ. ಕೊಟ್ಟಿದ್ರು ಅಂತಂದ್ರೆ ಯೂಶುವಲಿ ಏನ್ ಮಾಡ್ತಾನ, ಕೊಟ್ಟಿರ್ತಾನ, ಇರ್ಲಿಲ್ಲ ಅಂದ್ರ ಬರೆಯಂಗಿಲ್ಲ. ಅದರ ನೆಕ್ಸ್ಟ್ ಸ್ಕ್ರಾಪ್. Scrap, abnormal loss, abnormal loss. What is abnormal loss? Any loss arising due to abnormal factors ಅಂತ ಹೇಳಿ ಹೇಳ್ತೇವಿ, which is not normal loss, can be avoided. Abnormal loss ಅನ್ನ ಅವಾಯ್ಡ್ ಮಾಡಬಹುದು. ಕೇರ್ಫುಲ್ನೆಸ್, effective and efficient utilization of the material and everything processes. ಓಕೆ, ಪ್ರಾಪರ್ ಆಗಿ, ಎಫಿಷಿಯಂಟ್ ಆಗಿ, ಇಫೆಕ್ಟಿವ್ ಆಗಿ ನಾವು ಮಟೀರಿಯಲ್ಸ್ ಅನ್ನ ಹ್ಯಾಂಡಲ್ ಮಾಡಿದೀವಿ ಅಂತಂದ್ರ, ಲೇಬರ್ ನ ಹ್ಯಾಂಡಲ್ ಮಾಡಿದೀವಿ ಅಂತಂದ್ರ ಅಬ್ನಾರ್ಮಲ್ ಲಾಸ್ ಅನ್ನ ಅವಾಯ್ಡ್ ಮಾಡಬಹುದು. ಓಕೆ, ಆ ಅಬ್ನಾರ್ಮಲ್ ಲಾಸ್ ಅನ್ನ, ನಾರ್ಮಲ್ ಲಾಸ್ ಸ್ಕ್ರಾಪ್ ಆದ್ಮೇಲೆ ಅಬ್ನಾರ್ಮಲ್ ಲಾಸ್ ಬರಿಬೇಕೈತಿ. ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್ ಬರಿಬೇಕೈತಿ ಅಷ್ಟೈತಿ ಅಂತ ಹೇಳಿ. ರೇಟ್ ಏನೈತಲ್ಲ, ನಾರ್ಮಲ್ ಯೂನಿಟ್ಸ್ ಗೆ ಎಷ್ಟು ಬಂದಿರ್ತೈತಿಲ್ಲ ಪರ್ ಯೂನಿಟ್, ಅದ ರೇಟ್ ಬರಾಕತ್ತೈತಿ ಇಲ್ಲೇ, ಅದ ರೇಟ್ ಇಲ್ಲಿ ಬರತ್ತಾ. ನಾರ್ಮಲ್ ಯೂನಿಟ್ಸ್ ಗೆ ಎಷ್ಟ್ ಇರ್ತೈತಿಲ್ಲ ಅಷ್ಟನ ಬರೆಯಾಕತ್ತೈತಿ. ಅದನ್ನ ಏನೈತಿ ಮಲ್ಟಿಪ್ಲೈ ಮಾಡ್ರಿ, ಅಮೌಂಟ್ ಬರತ್ತ. ನೆಕ್ಸ್ಟ್ ಸೇಲ್ ಆಫ್ ಬೈ ಪ್ರಾಡಕ್ಟ್ಸ್. ಇದನ್ನ ಯೂನಿಟ್ಸ್ ಇದನ್ನ ಕೊಟ್ಟಿರ್ತಾನ, ಅಮೌಂಟ್ ಕೊಟ್ಟಿರ್ತಾನ, ಸೊ ಬರಿಬೇಕೈತಿ, ಡೈರೆಕ್ಟ್ ಆಗಿ ಬರೆಯುದೈತಿ. ಸೆಂಡ್ ಟು ವೇರ್ ಹೌಸ್, for sale. Next actual output. ನೆಕ್ಸ್ಟ್ ಇಂದ ನಾ ಇದನ್ನ ಏನ್ ಮಾಡ್ತೇನಿ ಅಂದ್ರ ಆಕ್ಚುಯಲ್ ಔಟ್ಪುಟ್ ಅನ್ನ AOP ಅಂತ ಬರಿತೇನಿ. ಓಕೆ, ಆಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ಡ್ ಟು ನೆಕ್ಸ್ಟ್ ಪ್ರೊಸೆಸ್. ನೆಕ್ಸ್ಟ್ ಪ್ರೊಸೆಸ್ ಇಲ್ಲಿ ಯೂನಿಟ್ಸ್ ಬರಿಬೇಕೈತಿ. ಅಂದ್ರೆ ಇಲ್ಲಿ 100 ಯೂನಿಟ್ಸ್ ಇಂಟ್ರೊಡ್ಯೂಸ್ ಆಗಿತ್ತು, ಅದ್ರೊಳಗ 2 ಯೂನಿಟ್ಸ್ ನಾರ್ಮಲ್ ಲಾಸ್ ಐತಿ. ಇವ್ ಯಾವ ಇರ್ಲಿಲ್ಲ ಅಂತಂದ್ರೆ ಇವನ್ನ ಡ್ಯಾಶ್ ಹಾಕ್ಬಿಡ್ರಿ. ಸದ್ಯ ಏನೈತಿ ಅಂದ್ರೆ ಇವೆರಡನ್ನಷ್ಟ ತಗೊಳುನು ನಾವು ಎಕ್ಸಾಂಪಲ್ ಅಂತ. ಇದನ್ನ ನೆಕ್ಸ್ಟ್ ಬಂದಾಗ ನಾನು ಪ್ರಾಬ್ಲಮ್ ಒಳಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನಂತ. ನಾರ್ಮಲ್ ಲಾಸ್ 2 ಯೂನಿಟ್ಸ್ ಐತಿ ಅಂದ್ರೆ ಎಷ್ಟು ಉಳ್ದು, 98 ಉಳ್ದು. ಅದ್ರೊಳಗೆ ಎಬ್ ನಾರ್ಮಲ್ ಲಾಸ್ ಮತ್ತು 2 ಓದು ಅಂದ್ರೆ ಎಷ್ಟು ಉಳ್ದು, 96 ಯೂನಿಟ್ಸ್ ಇಲ್ಲಿ ಉಳ್ದು, 96 ಯೂನಿಟ್ಸ್ ಇಲ್ಲಿ ಉಳ್ದು. ಆಮೇಲೆ ರೇಟ್ ಪರ್ ಯೂನಿಟ್ ಹೆಂಗ್ ಬರತ್ತ, ಈಗ ರೇಟ್ ಪರ್ ಯೂನಿಟ್ ಹೆಂಗ್ ಬರತ್ತ, ಇದನ್ನ ಟೋಟಲ್ ಮಾಡ್ಬೇಕೈತಿ. ಇದನ್ನ ಟೋಟಲ್ ಮಾಡ್ಬೇಕೈತಿ ಎಕ್ಸ್ಪೆನ್ಸಸ್ ಅನ್ನ.
ಅದ್ರೊಳಗ ಇಲ್ಲಿ ಸ್ಕ್ರಾಪ್ ದ ಅಮೌಂಟ್ ಐತ್ಲ ಅದನ್ನ ಲೆಸ್ ಮಾಡ್ಬೇಕು. ಟೋಟಲ್ ಎಕ್ಸ್ಪೆನ್ಸಸ್ ಒಳಗ ನಾರ್ಮಲ್ ಲಾಸ್ ಮತ್ತು ಸ್ಕ್ರಾಪ್ ದ ಅಮೌಂಟ್ ಅಷ್ಟ ಡಿಡಕ್ಟ್ ಮಾಡೋದೈತಿ, ಉಳಿದದ್ದಲ್ಲ. ಅಷ್ಟ ಡಿಡಕ್ಟ್ ಮಾಡೋದೈತಿ. ಏನ್ ಅಮೌಂಟ್ ಐತಲ್ಲ ದ್ಯಾಟ್ ಶುಡ್ ಬಿ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ನಾರ್ಮಲ್ ಔಟ್ಪುಟ್ ತೀತು. Theta. Then what is normal output? Then what is normal output? Normal output ಅಂತ ಹೇಳಾಗತ್ತೆ. ಇದು ಬರ್ಕೋಬೇಕೈತಿ. ಯಾಕಂದ್ರೆ ಎವ್ರಿ ಟೈಮ್ ಎಕ್ಸ್ಪ್ಲೇನ್ ಮಾಡೋದು ಆಗಂಗಿಲ್ಲ, ಇದನ್ನ ಬರ್ಕೊಂಡ್ಬಿಡುದೈತಿ. ಇನ್ಪುಟ್ ಇಂಟ್ರೊಡ್ಯೂಸ್ಡ್ minus normal loss is called as normal output. Is called as normal output. Then what is normal output? Sentence olaga. Normal output is nothing but the difference between input introduced and normal loss ಅಂತ ಹೇಳ್ತೀರಿ. ಏನ್ ಇನ್ಪುಟ್ ಇಂಟ್ರೊಡ್ಯೂಸ್ ಮಾಡಿದ್ರಿ ಆಗಲೇ ಎಕ್ಸಾಂಪಲ್ ಒಳಗೆ ಎಷ್ಟಿತ್ತು? 100 ಯೂನಿಟ್ಸ್ ಇತ್ತು. ಅದ್ರೊಳಗ ನಾರ್ಮಲ್ ಲಾಸ್ ಎಷ್ಟು ಹೇಳಿದ್ವಿ? 2 ಯೂನಿಟ್ಸ್ ಅಂದ್ವಿ. ಸೊ ನಾರ್ಮಲ್ ಔಟ್ಪುಟ್ ಎಷ್ಟಾಯ್ತು? 98 ಯೂನಿಟ್ಸ್ ಅಂತ ಹೇಳ್ತೇವಿ. ಓಕೆ. whenever you are calculating cost per unit, whenever you are calculating cost per unit, you should divide the total expenses minus scrap divided by normal output. ಇದನ್ನ ತಗೊಳ್ಳೋದೈತಿ ನಿಮಗ, ಆಕ್ಚುಯಲ್ ಔಟ್ಪುಟ್ ಅಲ್ಲ. ಟೀಕಾ? ನಾರ್ಮಲ್ ಔಟ್ಪುಟ್ ಅನ್ನ ತಗೊಳ್ಳೋದೈತಿ. ಕ್ಲಿಯರ್ ಆತು? ಕ್ಲಿಯರ್ ಆತು? ಸೊ ಕಾಸ್ಟ್ ಪರ್ ಯೂನಿಟ್, ಕಾಸ್ಟ್ ಪರ್ ಯೂನಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಟೋಟಲ್ ಎಕ್ಸ್ಪೆನ್ಸಸ್, total expenses minus sale of scrap divided by normal output. Normal output. ಇದು ಇಂಪಾರ್ಟೆಂಟ್ ಐತಾ? ನಾರ್ಮಲ್ ಔಟ್ಪುಟ್ ಅನ್ನೋದು ಇಂಪಾರ್ಟೆಂಟ್ ಐತಿ, ನೆನಪಿಟ್ಟುಕೋರಿ. ಯಾಕಂದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನ್ ಮಾಡ್ತೀರಿ? ಆಕ್ಚುಯಲ್ ಔಟ್ಪುಟ್ ನು ಕೊಟ್ಟಿರ್ತಾನ ಅಲ್ಲಿ ಪ್ರಾಬ್ಲಮ್ ಒಳಗ. ಆಕ್ಚುಯಲ್ ಔಟ್ಪುಟ್ ಎಲ್ಲಿ ಬೇಕೈತಿ? ಆಕ್ಚುಯಲ್ ಔಟ್ಪುಟ್ ಕೊಟ್ಟದ್ದನ್ನ ಎಲ್ಲಿ ಬರೀತೀರಿ? ಕ್ರೆಡಿಟ್ ಸೈಡ್ ಆಫ್ ದ ಪ್ರೊಸೆಸ್ ಅಕೌಂಟ್ ಇಲ್ಲಿ ಬರೆಯಾಕತ್ತೀರಿ ಅದನ್ನ. AOP ಅಂತ ಹೇಳ್ತೇವ್ ನಾವ್ ಅಲ್ಲಿ. AOP ಆಕ್ಚುಯಲ್ ಔಟ್ಪುಟ್ ಎಲ್ಲಿ ಬರೆಯಾಕತ್ತೀರಿ? ಇಲ್ಲಿ ಬರೆಯಾಕತ್ತೀರಿ ಅದನ್ನ. ಹೌದಾ? ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್ ಅಂತ ಇಲ್ಲಿ ಬರೀತೀರಿ. ಇಲ್ಲಿ ರೇಟ್ ಪರ್ ಯೂನಿಟ್ ಬರೀತಿರ್ಬೇಕಾದ್ರ ಇದು ರೇಟ್ ಹೆಂಗ್ ಬರ್ತದ ನಮಗ? ಕಾಸ್ಟ್ ಪರ್ ಯೂನಿಟ್ ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಮಾಡಿ ನಾರ್ಮಲ್ ಔಟ್ಪುಟ್ ಏನ್ ಬರ್ತೈತ್ಲ ಅಮೌಂಟ್ ರೇಟ ಅದನ್ನ ಇಲ್ಲಿ ಬರಿಬೇಕೈತಿ. ಓಕೆ. ವಿ ಆರ್ ನಾಟ್ ಟೋಟಲಿಂಗ್ ದ ಕಾಸ್ಟ್ ಪರ್ ಯೂನಿಟ್. ಇಲ್ಲಿ ಕಳಿಸಿದ ಇಲ್ಲೇನ್ ಬರ್ದದ್ದು ಅದಾವಲ್ಲ ಇಲ್ಲೇ ಪರ್ ಯೂನಿಟ್ ಇಲ್ಲಿ ಟೋಟಲ್ ಮಾಡಾಕತ್ತಿಲ್ಲ. ಅದಕ್ಕ ಯಾವಾಗ ನೀವು ಅಕೌಂಟ್ ಕ್ಲೋಸ್ ಮಾಡ್ತಿರ್ಲ ಈ ಕಾಲಮ್ ಟೋಟಲ್ ಮಾಡಂಗಿಲ್ಲ. ಆಯ್ತಾ? ಇದನ್ನ 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 ಅಷ್ಟ ನೋಡುದೈತ್ ನಮ್ಗೆ. ಓಕೆ. ತೀಟಾ ಪರ್ ಯೂನಿಟ್ ಹೆಂಗ್ ಬಂತ? ಈಗ ಇದು ಇದನ್ನ ಟೋಟಲ್ ಮಾಡಿದ್ರಿ, ಟೋಟಲ್ ಎಕ್ಸ್ಪೆನ್ಸಸ್ ಅದ್ರೊಳಗ ಸ್ಕ್ರಾಪ್ ವ್ಯಾಲ್ಯೂ ಲೆಸ್ ಮಾಡಿದ್ರಿ, ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ಮಾಡಿದ್ರಿ, ಅವಾಗ ಬಂತಲ್ಲೇ. ಓಕೆ ಆಯ್ತು. ಈಗ ಇದನ್ನ ಕ್ಲೋಸ್ ಮಾಡ್ರಿ. ಯೂನಿಟ್ಸ್ ಎರಡು ಟೋಟಲ್ ಸರಿ ಇರಬೇಕು. ಎರಡು ಟೋಟಲ್ ಇಲ್ಲಿ 100 ಐತೆ ಅಂದ್ರೆ ಇಲ್ಲೂ 100 ಇರ್ಬೇಕದ. 100 ಇರ್ಲಿಲ್ಲ, ವೇರಿಯೇಷನ್ ಐತಿ. ಅಂದ್ರೆ ಇಲ್ಲಿ 100 ಐತಿ, ಇಲ್ಲಿ ಮಾತ್ರ ಏನೈತಿ ಅಂತಂದ್ರ ಇದನ್ನು ತಗೊಂಡೇವ್ ನಾವ,
ಇದನ್ನು ತಗೊಂಡೇವಿ. ಇಲ್ಲಿ 96 ಅಂತ ಬರಿತೇವಿ, ಇಲ್ಲಿ 2 ಅಂತ ಬರಿತೇವಿ. ಟೋಟಲ್ ಎಷ್ಟಾಯ್ತು? 98 ಆತ. ಇನ್ನ 2 ಯೂನಿಟ್ಸ್ ಏನದು ಹಂಗಾದ್ರ? ಯಾವಾಗ ಡೆಬಿಟ್ ಸೈಡ್ ಟೋಟಲ್ ಯೂನಿಟ್ಸ್ ಹೆಚ್ಚೈತಿ, ಕ್ರೆಡಿಟ್ ಸೈಡ್ ಯೂನಿಟ್ಸ್ ಕಡಿಮೆ ಐತಿ, ಆವತ್ನಾಗ ಅಬ್ನಾರ್ಮಲ್ ಲಾಸ್ ಇರತ್ತ. ಅಬ್ನಾರ್ಮಲ್ ಲಾಸ್ ಇರತ್ತ. ತೀಟಾ ಅಬ್ನಾರ್ಮಲ್ ಲಾಸ್ ಇರತ್ತ. ಯಾವಾಗ ಟೋಟಲ್ ಆಫ್ ಡೆಬಿಟ್ ಈಸ್ ಮೋರ್ ದ್ಯಾನ್ ಟೋಟಲ್ ಯೂನಿಟ್ಸ್ ಆಫ್ ಕ್ರೆಡಿಟ್ ಸೈಡ್. ಯೂನಿಟ್ಸ್ ಬಗ್ಗೆ ಮಾತಾಡಕತ್ತೇನೆ ನಾ ಇಲ್ಲಿ. ತೀತು ಯೂನಿಟ್ಸ್ ಬಗ್ಗೆ ಮಾತಾಡಕತ್ತೇನಿ. ಹೆಚ್ಚಿದ್ ಹೊತ್ನ್ಯಾಗ ಅಬ್ನಾರ್ಮಲ್ ಲಾಸ್ ಇರತ್ತ. ತೀಟಾ ಈಗ ಇದನ್ನ ಬಿಡ್ರಿ. ಇದನ್ನ ಬಿಡ್ರಿ. ವಾಟ್ ಇಫ್ ಕ್ರೆಡಿಟ್ ಸೈಡ್ ಯೂನಿಟ್ಸ್ ಆರ್ ಮೋರ್ ದ್ಯಾನ್ the units in debit side? ಕ್ರೆಡಿಟ್ ಸೈಡ್ ಯೂನಿಟ್ಸ್ ಹೆಚ್ಚೈತಿ ಇಲ್ಲಿಕಿ ನಾನು ಆವತ್ನಾಗ ಫಾರ್ ಎಕ್ಸಾಂಪಲ್ 100 ಯೂನಿಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ಇಲ್ಲಿ 100 ಅಂತ ಬರಿದ್ರಿ. ನಾರ್ಮಲ್ ಲಾಸ್ 2 ಅಂದ್ರಿ. ಆಕ್ಚುಯಲ್ ಔಟ್ಪುಟ್ 100 ಆತ. ಆಕ್ಚುಯಲ್ ಔಟ್ಪುಟ್ 100 ಆತ. ಟೋಟಲ್ ಎಷ್ಟ್ ಆತಿದ? 102 ಆತಿಲ್ಲ. ಇಲ್ಲಿ ಕ್ರೆಡಿಟ್ ಸೈಡ್ 102 ಆತಿಲ್ಲ. ಕ್ರೆಡಿಟ್ ಸೈಡ್ ಹೆಚ್ಚಾತಿಲ್ಲ ಯೂನಿಟ್ಸ್. ಯಾವಾಗ ಕ್ರೆಡಿಟ್ ಸೈಡ್ ಯೂನಿಟ್ಸ್ ಹೆಚ್ಚಾತು, ಡೆಬಿಟ್ ಸೈಡ್ ಕಡಿಮೆ ಆತು, ಆ ಹೊತ್ನಾಗ ಏನೈತಿ ಅಂತಂದ್ರ ಆ ಹೊತ್ನಾಗ ಅಬ್ನಾರ್ಮಲ್ ಗೇನ್ ಇರತ್ತ. ಅಬ್ನಾರ್ಮಲ್ ಗೇನ್ ಇರತ್ತ. ಅದಕ್ಕ ಇಫ್ ಎನಿ ಅಂದ್ರೆ ಎವ್ರಿ ಟೈಮ್ ಇರ್ತತಿ ಅಂತಲ್ಲ. ಇಫ್ ಎನಿ ಅಬ್ನಾರ್ಮಲ್ ಗೇನ್ ಇರತ್ತ. ಇಫ್ ಯು ಡೋಂಟ್ ಹ್ಯಾವ್ ಅಬ್ನಾರ್ಮಲ್ ಲಾಸರ ಇರ್ಬೇಕು, ಅಬ್ನಾರ್ಮಲ್ ಗೇನರ ಇರ್ಬೇಕು. ಎರಡ್ರಾಗ ಒಂದ್ ಇರ್ತತಿ. ಇಲ್ಲ ಅಂದ್ರೆ ಏನೂ ಇರಂಗಿಲ್ಲ. ಗೇನು ಇರಂಗಿಲ್ಲ, ಲಾಸು ಇರಂಗಿಲ್ಲ. ಎರಡು ಕೂಡ ಬರಂಗಿಲ್ಲ. ಗೇನು ಬರುದು, ಲಾಸ್ನು ಬರುದು ಆಗಂಗಿಲ್ಲ. ಒಂದು ಗೇನರ ಇರ್ಬೇಕು, ಒಂದು ಲಾಸರ ಇರ್ಬೇಕು. ಆರ್ ಅದರ್ವೈಸ್ ಇದು ಇರಂಗಿಲ್ಲ, ಇದು ಇರಂಗಿಲ್ಲ. ಆ ಹೊತ್ನ್ಯಾಗ ನಾರ್ಮಲ್ ಔಟ್ಪುಟ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಇರತ್ತ. ಆಕ್ಚುಯಲ್ ಔಟ್ಪುಟ್ ಇರತ್ತ. ಯಾವಾಗ? when there is no abnormal loss or abnormal gain. Abnormal gain. ಆವತ್ನೇ ನಾರ್ಮಲ್ ಔಟ್ಪುಟ್ ಆಕ್ಚುಯಲ್ ಔಟ್ಪುಟ್ ಇರತ್ತ. ಓಕೆ. ಆಯ್ತಾ? ನೆಕ್ಸ್ಟ್ ಹೇಳ್ತೇನೆ ನಾ ಈಗ. ದೆನ್ ಹೌ ಟು ಕ್ಯಾಲ್ಕುಲೇಟ್ ಇವ್ನ್ ಬರ್ಕೊಳ್ಳೋದೈತ್ಯಾ? ಇದಿಷ್ಟು ಪಾಯಿಂಟ್ಸ್ ಬರ್ಕೊಳ್ಳೋದೈತಿ. ನೆಕ್ಸ್ಟ್ ಹೌ ಟು ಕ್ಯಾಲ್ಕುಲೇಟ್ ಅಬ್ನಾರ್ಮಲ್ ಲಾಸ್. ಈಗ ಇಲ್ಲೇನಾ ಅಕೌಂಟ್ನಾಗ ಹೇಳಿದ್ನ ಅದನ್ನ. ಅಕೌಂಟ್ನಾಗ ಹೇಳಿದ್ದೆ ಅದನ್ನ. ಫಾರ್ಮುಲಾ ನಿಮಗ ಗೊತ್ತಿತ್ತು ಅಂತಂದ್ರ ಇಟ್ ಈಸ್ ಬೆಟರ್. ಓಕೆ. ಸೊ abnormal gain, calculation of abnormal gain. Sorry, first abnormal loss ನೋಡೋಣ. Abnormal loss. Abnormal loss is equal to normal output minus
actual output. It is nothing but the difference between a normal output and actual output ಅಂತ ಹೇಳ್ತಾರೆ. ಏನ ಡೌಟ್ ಇದ್ರು ಕೇಳ್ರಿ. ಹಂಗಾದ್ರ what if we have abnormal gain? Abnormal gain. ಆ ಹೊತ್ನಾಗ actual output is more than normal output ಇರತ್ತೆ. ಉಲ್ಟಾ ಇರ್ತೈತಲ್ಲ. Actual output minus normal output. Normal output. Any doubt? Any doubt? We have a small problem here. Shall we solve that? Okay. ಒಂದು ಸಣ್ಣದ ಪ್ರಾಬ್ಲಮ್ ಐತಿ, ಬಿಡಿಸುನು. KUD 2018 question paper. ಅಕೌಂಟ್ ಹಾಕ್ರಿ. Yes. Process account. Let us go through the problem. Let us go through the problem. 2400 kgs of material was charged to process 1. Okay. Material introduced ಎಷ್ಟೈತಿ 2400 kg. ಎಲ್ಲಿ ಬರಿತೇವೆ ಇದನ್ನ? ಡೆಬಿಟ್ ಸೈಡ್. At the rate of 4. ರೇಟ್ ಏನೈತಿ? 4 ರೂಪಾಯಿ ಐತಿ. ರೇಟ್ ಕಾಲಮ್ ಒಳಗ 4 ಬರಿಬೇಕೈತಿ. ಟೋಟಲ್ ಕಾಸ್ಟ್ ಒಳಗ 2400 ಇಂಟು 4 ಮಾಡ್ಬೇಕ. ಡೆಬಿಟ್ ಸೈಡ್ ಬರಿಬೇಕು. The direct labor accounted for 400. Direct labor 400 ಐತಿ. Other departmental expenses amounted to 1520 ಐತಿ. ಓಕೆ, ಇವನಷ್ಟನ್ನು ಡೆಬಿಟ್ ಹಾಕ್ಬೇಕೈತಿ, ಲೇಬರ್ ಮತ್ತ ಓವರ್ ಹೆಡ್. ದ ನಾರ್ಮಲ್ ಲಾಸ್ ಈಸ್ 10% ಆಫ್ ದ ಇನ್ಪುಟ್. ಅಂದ್ರೆ ನಾರ್ಮಲ್ ಲಾಸ್ ಎಷ್ಟಾತು? 10% ಅಂತ ಹೇಳ್ಯಾರ. ಇನ್ಪುಟ್ ಇಂಟ್ರೊಡ್ಯೂಸ್ ಅಂದ್ರೆ 2400 ದ 10%. ನಾರ್ಮಲ್ ಲಾಸ್ ಎಷ್ಟಾತು? ನಾರ್ಮಲ್ ಲಾಸ್ ಎಷ್ಟಾತ? Yes, I am waiting. 10% of 2400 ಅಂತ ಹೇಳ್ಯಾರ ನಾರ್ಮಲ್ ಲಾಸ್. $960 ಹೆಂಗಾಕತಿ ಪಾರ್ವತಿ? 10% of 2400 ಅಂತ ಹೇಳಾಗತ್ತೇನ. ಯೂನಿಟ್ಸ್ ಮಾತಾಡಾಗತ್ತೇನಿ, ನಾಟ್ ಅಬೌಟ್ ದ ಅಮೌಂಟ್.
ಯೂನಿಟ್ಸ್ ಅಂತ ಹೇಳಾಗತ್ತೇನ ನಾರ್ಮಲ್ ಲಾಸ್ 10% ಆಫ್ ದ ಯೂನಿಟ್ 240 2400 ದ 10% ಅಂತ ಹೇಳಾಕತ್ತೇನ್ ನಾಳೆ ಹೇಳಾಕತ್ತೇನ್ ನಾನು 2400 ದ 10% ಅಂದ್ರೆ ಎಷ್ಟತ್ತು 240 ಆತಿಲ್ಲ. ಆಮೇಲೆ ನೆಟ್ ಪ್ರೊಡಕ್ಷನ್ ವಾಟ್ 2000 kg ಅಂತ ಹೇಳ್ಕೊಟ್ಟಾರ. ಓಕೆ 2400 ಇಂಟ್ರೊಡ್ಯೂಸ್ ಆತು 240 ನಾರ್ಮಲ್ ಲಾಸ್ ಆತು 2000 ಆಕ್ಚುಯಲ್ ಪ್ರೊಡಕ್ಷನ್ ಐತಿ ಕೊಟ್ಟಿರ್ತಾನವಲ್ಲೇ ಆಕ್ಚುಯಲ್ ಪ್ರೊಡಕ್ಷನ್ 2000 ಐತಿ. ಇಫ್ ದ ಪ್ರೊಸೆಸ್ ಸ್ಕ್ರಾಪ್ ಇಸ್ ಸೇಲೇಬಲ್ ಅಟ್ 2 per kg ಅಂತ ಹೇಳ್ಯಾರ. ಪ್ರೊಸೆಸ್ ಲಾಸ್ ಏನೈತಿ ದಟ್ ಈಸ್ ನಾರ್ಮಲ್ ಲಾಸ್ ಬಗ್ಗೆ ಮಾತಾಡಕತ್ತಾರ ಅವ್ರು. ನಾರ್ಮಲ್ ಲಾಸ್ ಬಗ್ಗೆ ಮಾತಾಡಕತ್ತಾರ. ಅದೇನೈತಿ 2 ರೂಪಿದಂಗ ಸೇಲ್ ಆಗಾಕತ್ತತಿ ಅಂತ ಹೇಳಾಕತ್ತಾರ. ಅಂದ್ರ ಆಗಳಿದೇನ್ ಕ್ಯಾಲ್ಕುಲೇಷನ್ ಮಾಡಿದ್ರಲ್ಲ 240 ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 240 ಇಂಟು 2 ಮಾಡ್ತೀರಿ. ಎಷ್ಟ್ ಬಂತ ಅಮೌಂಟ್ 40 ಅಲ್ಲಿ ಬರಿಬೇಕೈತಿ ಕ್ರೆಡಿಟ್ ಸೈಡ್. ಓಕೆ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಅಂಡ್ ಅಬ್ನಾರ್ಮಲ್ ಲಾಸ್ ಅಂಡ್ ಶೋ ದ ಪ್ರೊಸೆಸ್ ಒನ್ ಅಕೌಂಟ್ ಅಂತ ಹೇಳಿ ಹೇಳ್ಯಾರ ಅವ್ರ. ಓಕೆ ಪ್ರೊಸೆಸ್ ಅಕೌಂಟ್ ಹಾಕಿದೈತಿ. ಪ್ರೊಸೆಸ್ ಅಕೌಂಟ್ ಹಾಕಿದೈತಲ್ಲೇ ಪ್ರೊಸೆಸ್ ಅಕೌಂಟ್ ಪ್ರೊಸೆಸ್ ಒನ್ ಅಕೌಂಟ್ ಅಂತ ಹೇಳ್ಯಾರ ಅವ್ರು. ಪ್ರೊಸೆಸ್ ಒನ್ ಅಕೌಂಟ್. ಓಕೆ particulars input cost per unit total cost. Particulars output cost per unit and total cost. Now ಫಸ್ಟ್ ಏನ್ ಹೇಳ್ಯಾರ ಅವರು 2400 kg ಆಫ್ ಮಟೀರಿಯಲ್ ವಾಸ್ ಚಾರ್ಜ್ ಟು ಪ್ರೊಸೆಸ್ ಒನ್ ಅಂತ ಹೇಳ್ಯಾರ. ಸೊ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಆರ್ ಮಟೀರಿಯಲ್. ಒಮ್ಮೆ ಯೂನಿಟ್ಸ್ ಇಂಟ್ರೊಡ್ಯೂಸ್ ಬೇರೆ ಕೊಡ್ತಾನ ಮಟೀರಿಯಲ್ನು ಬೇರೆ ಕೊಡ್ತಾನ. ಹಂಗ ಕೊಟ್ಟೊತ್ನಾಗ ಹಂಗನ ಡೆಬಿಟ್ ಹಾಕುದೈತಿ ನಮಗ. ಈಗೇನೈತಿ ಯೂನಿಟ್ ಇಂಟ್ರೊಡ್ಯೂಸ್ಡ್ ಅಂತ ಹೇಳಿ ಕೊಟ್ಟಾನ ಆರ್ ಮಟೀರಿಯಲ್ ಅಂತ ಹೇಳ್ರಿ. ಎಷ್ಟು 2400. ರೇಟ್ ಎಷ್ಟೈತಿ 4 ರೂಪಿ. ರೇಟ್ ಆಫ್ 4 ಐತಿ. ಮಲ್ಟಿಪ್ಲೈ ಮಾಡಿ ಹೇಳ್ರಿ ಅಮೌಂಟ್ 2400 ಇಂಟು 4 9600 ಸರಿ ಐತಿ. ಎಸ್ 9600. ಆಯ್ತಾ. ನೆಕ್ಸ್ಟ್ ಲೇಬರ್. ಡೈರೆಕ್ಟ್ ಲೇಬರ್ $400. Overheads, other departmental expenses ಅಂತ ಏನ್ ಕೊಟ್ಟಿದಾರಲ್ಲ that is the overhead. ಅದು 1520 ಐತಿ. 1520 ಆಯ್ತಾ. ನೆಕ್ಸ್ಟ್ by normal loss. By normal loss. First calculation. ಅಲ್ಲೇ ಬರುದ್ರು ನಡೀತೈತಿ ಅಕೌಂಟ್ ಒಳಗ. ನಾರ್ಮಲ್ ಲಾಸ್ ಈಸ್ ಈಕ್ವಲ್ ಟು 10% ಆಫ್ 2400 kgs. ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಅಂತ ಹೇಳ್ಯಾರ ಅವರಲ್ಲ. ಹೌದು. ಸೊ 240 ಯೂನಿಟ್ಸ್. 240 ಯೂನಿಟ್ಸ್.
ಓಕೆ, ಯೂನಿಟ್ಸ್ ಕಾಲಮ್ ಒಳಗೆ ಬರೀರಿ 240 ಯೂನಿಟ್ಸ್. ರೇಟ್ ಏನ್ ಕೊಟ್ಟಾರ ಅವರಲ್ಲಿ? ಸ್ಕ್ರಾಪ್ ಈಸ್ ಸೋಲ್ಡ್ ಅಂತ ಹೇಳಿ ಕೊಟ್ಟಿದಾರಲ್ಲೇ, ಹೌದಾ? 10% ಆಫ್ ದ ಇನ್ಪುಟ್ ಅಂತ ಹೇಳ್ಯಾರ. ಆಮೇಲೆ ಏನ್ ಹೇಳ್ಯಾರ? ಪ್ರೊಸೆಸ್ ಸ್ಕ್ರಾಪ್ ಈಸ್ ಸೇಲೇಬಲ್ ಅಟ್ 2 per ಅಂತ ಹೇಳ್ಯಾರ, 2 per kg ಅಂತ ಹೇಳ್ಯಾರ. ಅಂದ್ರ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟೈತಿ? ₹2 ಅಂತ ಹೇಳಾಕತ್ತೇವ್ ನಾವು. ಸೊ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟೈತಿ? ₹2. ಅಮೌಂಟ್ ಎಷ್ಟಾತು? 480. ಅಮೌಂಟ್ ಎಷ್ಟಾತ? 480. ನೆಕ್ಸ್ಟ್, ಅಬ್ನಾರ್ಮಲ್ ಲಾಸ್ ಅಂತೂ ಇರಬೇಕು. ಅಬ್ನಾರ್ಮಲ್ ಲಾಸ್ ಅಂತೂ ಇರಬೇಕು. ಯಾಕಂದ್ರ 2000 ಯೂನಿಟ್ಸ್ ಫೈನಲ್ ಆಕ್ಚುಯಲ್ ಔಟ್ಪುಟ್ ಐತಿ. 240 ಏನೈತಿ ಅಂತಂದ್ರ ನಾರ್ಮಲ್ ಲಾಸ್ ಐತಿ. ಟೋಟಲ್ ಆತು 2240 ಆತು. ಇಂಟ್ರೊಡ್ಯೂಸ್ ಮಾಡಿದ್ದ ಎಷ್ಟೈತಿ? 2400 ಐತಿ. 2200 ಅಂದ್ರೆ ನೋಡಿದ ಕೂಡ ನಿಮ್ಗೆ ಗೊತ್ತಾಗತೈತಿ ಅಬ್ನಾರ್ಮಲ್ ಲಾಸ್ ಐತಿ ಅಂತ ಹೇಳಿ, ಹೌದಾ? ನೋಡಿದ ಕೂಡ ಗೊತ್ತಾಗತೈತಿ. ಸೊ ಕ್ಯಾಲ್ಕುಲೇಷನ್ ಅಂತೂ ನಾವು ಮಾಡಬೇಕೈತಿ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕೈತಿ. ಎರಡನೇದು, abnormal loss is equal to ನಾರ್ಮಲ್ ಔಟ್ಪುಟ್ ಆರ್ ಇನ್ನ ಒಂದ್ ರೀತಿಯಿಂದ ಮಾಡ್ಬೋದು ನೀವು. ನಾರ್ಮಲ್ ಔಟ್ಪುಟ್ ಏನೈತಿ ಇಲ್ಲಿ? ನಾರ್ಮಲ್ ಲಾಸ್ ತೆಗಿಬೇಕಾಕತ್ಲ. ಅದಕ್ಕೆ ಈಗ ಏನ್ ಮಾಡ್ರಿ? ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಮೈನಸ್ ನಾರ್ಮಲ್ ಲಾಸ್. ಇದು ಈಸಿ ಆಗ್ತದೆ. ಅಂದ್ರ ಮೈನಸ್ actual output. So unit introduce ಎಷ್ಟೈತಿ? 2400 kgs. Normal loss ಎಷ್ಟೈತಿ? 240. Actual output ಎಷ್ಟೈತಿ? 2000 units. ನಾ ಏನ್ ಮಾಡಿದ್ದೆ ಆಗಲೇ ಇದನ್ನ ಹೇಳ್ತಿರ್ಬೇಕಾದ್ರ ನಾರ್ಮಲ್ ಔಟ್ಪುಟ್ ಮೈನಸ್ ಆಕ್ಚುಯಲ್ ಔಟ್ಪುಟ್ ಅಂತ ಹೇಳಿದ್ದೆ. ನಾರ್ಮಲ್ ಔಟ್ಪುಟ್ ಅಂದ್ರೆ ಏನು? 2000 ಇದು ಇನ್ಪುಟ್ ಇಂಟ್ರೊಡ್ಯೂಸ್ ಒಳಗ ನಾರ್ಮಲ್ ಲಾಸ್ ತೆಗದ್ರಿ ಅಂತಂದ್ರ ನಾರ್ಮಲ್ ಔಟ್ಪುಟ್ ಬರತ್ತ. ಓಕೆ, ಅದನ್ನು ಒಂದು ಮಾಡ್ಕೊಂಡು ಆಮೇಲೆ ಮಾಡೋದಕ್ಕಿನ್ನೂ ಡೈರೆಕ್ಟ್ ಆಗಿ ಇಲ್ಲಿ ಹಿಂಗ್ ಹೇಳೇನ ಅಷ್ಟ. ಅದಷ್ಟ ಡಿಫ್ರೆನ್ಸ್ ಐತಿ. ತಿಳಿತಾ? ಎಷ್ಟು ಬಂತು ಅಬ್ನಾರ್ಮಲ್ ಲಾಸ್? abnormal loss ಎಷ್ಟು ಬಂತು? 160 kgs. ಓಕೆ, abnormal loss. ಈಗ ಏನಾಗೈತಿ ಅಂತಂದ್ರ ಆಕ್ಚುಯಲ್ ಔಟ್ಪುಟ್ ಈಸ್ ಲೆಸ್ ದ್ಯಾನ್ ನಾರ್ಮಲ್ ಔಟ್ಪುಟ್ ಐತಿ. ನಾರ್ಮಲ್ ಔಟ್ಪುಟ್ ಕಿನೂ ಆಕ್ಚುಯಲ್ ಔಟ್ಪುಟ್ ಕಡಿಮೆ ಐತಿ. ಅದ್ರ ಸಂಬಂಧ ಏನೈತಿ ಅಂತಂದ್ರ ಇಲ್ಲೇ ಅಬ್ನಾರ್ಮಲ್ ಲಾಸ್ ಆಗೈತಿ. ಇದನ್ನ ಏನ್ ಮಾಡ್ಬೇಕು ಈಗ ನಾವು? ಏನ್ ಮಾಡ್ಬೇಕು? Write in the credit side of the account by abnormal loss 160 kgs. ರೇಟ್ ಇದು ತಗೊಳಂಗಿಲ್ಲ. ಇದಕ್ಕ ನಾರ್ಮಲ್ ಯೂನಿಟ್ಗೆ ಏನ್ ಇರ್ತೈತ್ಲಾ ಅದನ್ನ ತಗೊಳೋದೈತ್ ನಮಗ. ನಾರ್ಮಲ್ ಯೂನಿಟ್ಗೆ ಎಷ್ಟ್ ಇರ್ತೈತ್ಲಾ ಅಷ್ಟ ತಗೊಳ್ಳೋದೈತಿ. ಸೊ ಈಗ ಏನ್ ಮಾಡ್ರಿ ಅಂತಂದ್ರ ನೆಕ್ಸ್ಟ್ ಥರ್ಡ್ ಕ್ಯಾಲ್ಕುಲೇಷನ್, ಕಾಸ್ಟ್ ಪರ್
unit. Total expenses minus scrap divided by normal output. Normal output. Total expenses total ಮಾಡ್ರಿ ಡೆಬಿಟ್ ಸೈಡ್. ಇದನ್ನ ಟೋಟಲ್ ಮಾಡ್ರಿ. ಈಗ ಸದ್ಯ ಯಾವ ಆಡ್ ಮಾಡೋದಿಲ್ಲಲ್ಲ, ಇದನ್ನ ಕ್ಲೋಸ್ ಮಾಡ್ಬಿಡ್ಬೇಕಿದ್ರ. ಇಲ್ಲಿ ಯಾವ್ದಾರ ಅಬ್ನಾರ್ಮಲ್ ಗೇನ್ ಬರ್ತಿತ್ತು ಅಂದ್ರ ಅಷ್ಟ ಇದನ್ನ ಖಾಲಿ ಬಿಡ್ಬೇಕೀಗ. ಏನ ಲಾಸ್ ಐತಿ ಅಂದ್ಮೇಲೆ ಇದನ್ನ ಟೋಟಲ್ ಮಾಡ್ಬಿಡ್ರಿ. ಅಲ್ಲಿ ಇದನ್ನ ಮಾಡ್ಬೇಡ್ರಿ ಎಂಟ್ರಿ. ಟೋಟಲ್ ಎಷ್ಟಾತು? 11,520. ವೆರಿ ಗುಡ್. 11,520. ಕ್ರೆಡಿಟ್ ಸೈಡ್ ನು ತಗೊಂಡ್ ಹೋಗ್ರಿ. ಇದನ್ನ 2,400 ಕಾಸ್ಟ್ ಪರ್ ಯೂನಿಟ್ ಅಷ್ಟ ಬರಿಬೇಡ್ರಿ. 11,520. ಸೊ 11,520 ಮೈನಸ್ ಏನ್ ತೆಗಿದೈತಿ ನಮಗ? ಸ್ಕ್ರಾಪ್. ಸ್ಕ್ರಾಪ್ ವ್ಯಾಲ್ಯೂ ಎಷ್ಟೈತಿ? 480 divided by ನಾರ್ಮಲ್ ಔಟ್ಪುಟ್ ಎಷ್ಟೈತಿ? ನಾರ್ಮಲ್ ಔಟ್ಪುಟ್ ಎಷ್ಟೈತಿ? 2,400 ಒಳಗ 240 ಲೆಸ್ ಮಾಡಬೇಕು. ಆಕ್ಚುಯಲ್ ಔಟ್ಪುಟ್ ಐತಿ ಆಶಾ. ಅದನ್ನ ನಾ ಪಾರ್ವತಿ ಅದನ್ನ ಹೇಳಾಗತ್ತೇನ್ ನಾ ನಿಮಗ. ಮಹಾದೇವ್ರೆ, ನಾರ್ಮಲ್ ಔಟ್ಪುಟ್ ಮೀನ್ಸ್ ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್. ಇಲ್ಲಿ ಮಾಡೇನಿ. ನಾರ್ಮಲ್ ಔಟ್ಪುಟ್ ಅಂದ್ರೆ ಏನು? ಇನ್ಪುಟ್ ಇಂಟ್ರೊಡ್ಯೂಸ್ ಮೈನಸ್ ನಾರ್ಮಲ್ ಲಾಸ್. ದಟ್ ಈಸ್ 2,400 ಮೈನಸ್ 240. ಎಷ್ಟು ಬಂತು? ಎಸ್ ದಾನೇಶ್ವರಿ, 2,160. ನಾ ಮಾಡಿದ್ದು ಸರಿ ಐತಿ? $2,160 ನಾರ್ಮಲ್ ಔಟ್ಪುಟ್ ಬರೆಯುವುದೈತಿ ನಿಮಗ. ನಾರ್ಮಲ್ ಔಟ್ಪುಟ್, ನಾಟ್ ಆಕ್ಚುಯಲ್ ಔಟ್ಪುಟ್. ಆಕ್ಚುಯಲ್ ಔಟ್ಪುಟ್ ತಗೊಳಕತ್ತಿಲ್ಲ. ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಆಕ್ಚುಯಲ್ ಔಟ್ಪುಟ್ ತಗೊಳಕತ್ತಿಲ್ಲ. ನಾರ್ಮಲ್ ಔಟ್ಪುಟ್ ತಗೋತೀರಿ. ತೀತು? ಸೊ ಪರ್ ಯೂನಿಟ್ ಎಷ್ಟು ಬಂತ ಹೇಳ್ರಿ? ಎಸ್ ಪೂಜಾ? 5.11. 5.11 ಎಷ್ಟು ಬಂತು? 5.11. So now again come to account, process account ಗೆ. ಈಗ abnormal loss ಯೂನಿಟ್ಸ್ ಬರ್ದಿದ್ರ ಪರ್ ಯೂನಿಟ್ ಏನಾಯ್ತು? 5.11 ಆತ. 5.11 ಆತ. ಅಮೌಂಟ್ ಎಷ್ಟಾತ್ ಹೇಳ್ರಿ? 160 into 5.11. ಅಮೌಂಟ್ ಎಷ್ಟಾಯ್ತು? 817.6. ಪಕ್ಕಾ? ಪಕ್ಕಾ? ರೌಂಡ್ ಆಫ್ ಮಾಡ್ಬಿಡ್ರಿ ಅದನ್ನ. 818. ಎಷ್ಟ್ ಮಾಡ್ರಿ? 818 ಮಾಡ್ಬಿಡ್ರಿ. ಯಾಕಂದ್ರೆ 6 ಐತ್ಲಾ ಅದ.
ರೌಂಡ್ ಆಫ್ ಮಾಡಬೇಡಿ. ಓಕೆ, ನಾವು ನೆಕ್ಸ್ಟ್ by actual output transferred to next process. ಎಷ್ಟೈತಿ? 2000 units. Actual output ಕೊಟ್ಟಾರ ಅವ್ರು 2000 units. Okay, rate 5.11. ರೇಟ್ ಎಷ್ಟು ಬಂತು? 5.11. ಅಮೌಂಟ್ ಮಾತ್ರ ಇದನ್ನ ಮಲ್ಟಿಪ್ಲೈ ಮಾಡಿ ಇಡಬೇಡ್ರಿ ಈಗ, ಟೀಕಾ? ಯಾಕಂದ್ರೆ ಸ್ವಲ್ಪ ಪೈಸಾದೊಳಗೆ ಇಲ್ಲಿ ರೌಂಡ್ ಆಫ್ ಮಾಡಿದ್ದೈತ್ಲ, ಸೊ ಅದಕ್ಕೆ ನಿಮಗ ಡಿಫ್ರೆನ್ಸ್ ಬರತ್ತ. ಇದು ರೌಂಡ್ ಆಫ್ ಮಾಡಿದ್ದೈತಿಲ್ಲ, ಅದಕ್ಕೆ ಏನ್ ಮಾಡ್ರಿ ಅಂತಂದ್ರ 11,520 ಒಳಗ ಇವೆರಡೂನು ಅಮೌಂಟ್ ತೆಗೀರಿ, ಡಿಫ್ರೆನ್ಸ್ ಅಮೌಂಟ್ ಹೇಳ್ರಿ ನಾನು. ಅಮೌಂಟ್ ಎಷ್ಟು ಬಂತು? Is it 10,218? $10,222. 10,222. Very good. 10,222. ಆಯ್ತಾ? It is the method of solving the process account. Okay. ನೆಕ್ಸ್ಟ್ ಇದ್ರೊಳಗ ಕ್ಲಾಸ್ ಒಳಗ ಟೋಟಲ್ ಒಂದು ಪ್ರಾಬ್ಲಮ್ ತಗೊಂಡ 3 ಪ್ರೊಸೆಸ್ ಇದ್ದಿದ್ದ ಪ್ರಾಬ್ಲಮ್ ಅನ್ನ ಬಿಡಿಸೋಣ ಅಂತ. ಓಕೆ.